ವಾರ್ತೆಗಳ ವಿವರ. ನಗರದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ವತಿಯಿಂದ ಐಇಇಇ ಬೆಂಗಳೂರು ಮತ್ತು ಮಂಗಳೂರು ವಿಭಾಗ, ಐಇಟಿಇ ಶಿವಮೊಗ್ಗ ಕೇಂದ್ರ, ಐಇಇಇ ಕಾಮ್ಸಾಕ್ ಬೆಂಗಳೂರು ವಿಭಾಗದ ಸಹಯೋಗದಲ್ಲಿ ಮಲ್ಟಿಮೀಡಿಯಾ ಪ್ರೊಸೆಸಿಂಗ್, ಕಮ್ಯುನಿಕೇಷನ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಕುರಿತು 4ನೇ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಡಿಸೆಂಬರ್ 13 ಮತ್ತು 14ರಂದು 2 ದಿನಗಳ ಕಾಲ ಕಾಲೇಜಿನ ಸರ್ ಎಂವಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿವೆ ಎಂದು ಪ್ರಾಂಶುಪಾಲ ಡಾಕ್ಟರ್ ವೈ ವಿಜಯಕುಮಾರ್ ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಿಸೆಂಬರ್ 13ರ ಶುಕ್ರವಾರ ಬೆಳಗ್ಗೆ 10ಕ್ಕೆ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಐಐಎಸಿ ಪ್ರಾಧ್ಯಾಪಕ ಟಿ ಶ್ರೀನಿವಾಸ್ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜೆಎಸ್ ನಾರಾಯಣ ರಾವ್ ಆಗಮಿಸಲಿದ್ದಾರೆ ಅಂತ ತಿಳಿಸಿದರು. ರಿವ್ಯೂ ಅಂತ ಹೇಳ್ತೇವೆ, ಪರಿಶೀಲನೆಗಾಗಿ ಸಲ್ಲಿಸಿದ್ರು. ಈ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಸಂಶೋಧನಾ ಪ್ರಬಂಧ ಬಂದಿದೆ, ಅದು ಯಾರಿಗೂ ಪರಿಶೀಲನೆ ಮಾಡುವವರಿಗೆ ಗೊತ್ತಾಗಬಾರ್ದು, ಬಹಳ ಟ್ರಾನ್ಸ್ಪರೆಂಟ್ ಆಗಿ ಅದರ ರಿವ್ಯೂ ಆಗಬೇಕು ಅಂತ ಉದ್ದೇಶದಿಂದ 3 ಬ್ಲೈಂಡ್ ರಿವ್ಯೂಗಳು ಮಾಡಿ 102 ವಿಚಾರ ಸಂಕಿರಣಗಳಲ್ಲಿ ಅಂತ ಸಂಶೋಧನಾರ್ಥಿಗಳಿಗೆ ತಿಳಿಸಿದ್ವಿ. ಇದರಲ್ಲಿ 60 ಸಂಶೋಧನಾರ್ಥಿಗಳು ಅವರ ಸಂಶೋಧನಾ ಪ್ರಬಂಧವನ್ನು ಪ್ರಸ್ತುತಪಡಿಸಲಿಕ್ಕೆ ನಾಡಿದ್ದು ಆನ್ಲೈನ್ ಅಥವಾ ಫಿಸಿಕಲ್ ಆಗಿ ಬಂದು ಅವರು ಪ್ರಸ್ತುತಿಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಈಗ ಪ್ಯಾಂಡಮಿಕ್ ಆದಮೇಲೆ ನಮಗೆ ಆನ್ಲೈನ್ ನಲ್ಲಿ ನಾವು ಕಮ್ಯುನಿಕೇಷನ್ ಮಾಡೋದು ತುಂಬ ಸುಲಭವಾಗಿದೆ. ಅವರು ಫಿಸಿಕಲ್ ಆಗಿ ಇರೋದಿಲ್ಲ ಅಂತ ಒಂದು ಬಿಟ್ಟರೆ ಟೆಕ್ನಾಲಜಿ ಇಂಪ್ರೂವ್ ಎಷ್ಟು ಆಗಿದೆ ಅಂತಂದರೆ ಆನ್ಲೈನ್ ಮಾಡುವಾಗ, ಆನ್ಲೈನ್ ಪ್ರೆಸೆಂಟೇಷನ್ ಮಾಡುವಾಗ ಕೂಡ ಆಫ್ಲೈನ್ ಪ್ರೆಸೆಂಟೇಷನ್ ಮಾಡುವಷ್ಟೇ ಒಂದು ಕ್ಲಿಯರ್ ಆಗಿ ನಾವು ಕಮ್ಯುನಿಕೇಷನ್ ಅಥವಾ ಅವರ ಜೊತೆ ಸಂಭಾಷಣೆಗಳನ್ನು ಮಾಡ್ಬೋದು. ಇದಕ್ಕೋಸ್ಕರ ಎಲ್ಲ ರಾಜ್ಯಗಳಿಗೆ ಕೆಲವರಿಗೆ ಬರದೆ ಆಗಲಿಕ್ಕೆ ಇರ್ಬೋದು, ಅವರಿಗೆ ಕೂಡ ಉಪಯೋಗ ಆಗಲಿ ಅಂತ ಹೇಳಿ ಹೈಬ್ರಿಡ್ ಮೋಡ್ನಲ್ಲಿ ಈ ವಿಚಾರ ಸಂಕಿರಣವನ್ನು ನಾವು ಆಯೋಜಿಸಿದ್ದೇವೆ. ಈ ವಿಚಾರ ಸಂಕಿರಣಕ್ಕೆ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ಕಾಲೇಜು 2018ನೇ ಇಸ್ವಿಯಿಂದ IEEE ಬ್ಯಾಂಗ್ಳೂರ್ ಸೆಕ್ಷನ್ ಕೆಳಗಡೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. IEEEಗೆ ನಾವು ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಮಾಡಿ JNNCE IEEE ಸ್ಟೂಡೆಂಟ್ ಬ್ರಾಂಚ್ ಅಂತ ನಮ್ಮ ಕಾಲೇಜಿನಲ್ಲಿದೆ. ಅದರಲ್ಲಿ ತುಂಬ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಟೆಕ್ನಿಕಲ್ ಆಕ್ಟಿವಿಟಿಗಳನ್ನು ಮಾಡಿ ಪ್ರಶಸ್ತಿಗಳನ್ನು ಕೂಡ ಪಡಿತಾ ಇದ್ದಾರೆ. ಅದರ ಕೆಳಗಡೆ IEEE ಮ್ಯಾಂಗ್ಳೂರ್ ಸಬ್ಸೆಕ್ಷನ್ ಅಂತಿದೆ, IEEE ಮ್ಯಾಂಗ್ಳೂರ್ ಉಪವಿಭಾಗ, IEEE ಬ್ಯಾಂಗ್ಳೂರ್ ಕಮ್ಯುನಿಕೇಷನ್ ಚಾಪ್ಟರ್, IET ಶಿವಮೊಗ್ಗ ಸೆಂಟರ್, ಈ ಥರ ಎಲ್ಲ ಪ್ರೊಫೆಷನಲ್ ಸೊಸೈಟಿ ಅವರ ಸಹಯೋಗದೊಂದಿಗೆ ಈ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ 300ಕ್ಕಿಂತಲೂ ಹೆಚ್ಚು ಸಂಶೋಧಕರು ನಮ್ಮ ಕಾಲೇಜಿನಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ಸಂಶೋಧನಾರ್ಥಿಗಳಿಗೆ ಒಂದು ಉಪಯೋಗಕ್ಕಿಂತ ನಮ್ಮ ಕಾಲೇಜಿನಲ್ಲಿ ಓದುವಂಥ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಸಂಶೋಧನೆ ಏನೇನು ನಡೀತಾ ಇದೆ, ಟೆಕ್ನಾಲಜಿ ಏನೇನು ಬೆಳವಣಿಗೆ ಆಗ್ತಾ ಇದೆ, ಅದರ ಬಗ್ಗೆ ಈ 60 ಉಪನ್ಯಾಸಗಳನ್ನು ಬೇರೆ ಬೇರೆ ಕಡೆಯಿಂದ ಸಂಶೋಧನಾರ್ಥಿಗಳು ಪ್ರಬಂಧಗಳನ್ನು ಮಂಡನೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಒಂದು ಅವರ ಜ್ಞಾನಾರ್ಜನೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಪ್ರಿನ್ಸಿಪಾಲ್ರು ಆಲ್ರೆಡಿ ಹೇಳಿದರು, ಈಗ ಬರೀ ಕ್ಲಾಸು ಮತ್ತೆ ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಿದೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಆಗಲ್ಲ. ಈಗ ಸ್ಕಿಲ್ ಡೆವಲಪ್ಮೆಂಟು, ಈ ಥರ ಟೆಕ್ನಿಕಲ್ ಡೆವಲಪ್ಮೆಂಟ್ಸು ಡೇ ಬೈ ಡೇ ಏನಾಗ್ತದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದೇ ಈಗಿನ ಇಂಜಿನಿಯರಿಂಗ್ ಅಂತ ಹೇಳಲಿಕ್ಕೆ, ಅದಕ್ಕೆ ಪೂರಕವಾಗಿ ಈ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ನಮ್ಮ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ತುಂಬ ಉಪಯೋಗ ಆಗಲಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗುತ್ತೆ. ನಾಳಿನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದಂಥ GS ನಾರಾಯಣ ರಾವ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದಂತಹ SN ನಾಗರಾಜ್ ಅವರು ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವರ ಜೊತೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರು ಡಾಕ್ಟರ್ ವೈ ವಿಜಯಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷ